ಒಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ SJUM ಬೆಂಗಳೂರು. ಇವತ್ತಿನ ಟಾಪಿಕ್ ವಿಷಯ ಯಾವುದರ ಬಗ್ಗೆ ಚರ್ಚೆ ಮಾಡೋದು, ಯಾವ ಥರ ನಿಮಗೆ ಹೇಳ್ಕೊಡೋದು ಅಂತ ನಾನು ನಿಮ್ಗೆ ಕಲಿಸ್ಕೊಡಕ್ಕೆ ಬಂದಿದ್ದೀನಿ. ಇವತ್ತಿನಲ್ಲಿ ನಾವು ನಮ್ಮ ರೀಸೆಂಟಾಗಿ ಕರ್ನಾಟಕ ಗೌರ್ಮೆಂಟು ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿತು. ಮತ್ತೆ ನಿಮಗೆ ನ್ಯೂ ಅಪ್ಲಿಕೇಶನ್ ಕೂಡ ಅರ್ಜಿ ಕನ್ಫರ್ಮ್ ಆಗಿದೆ. ಅದನ್ನು ಯಾವ ಥರ ನೀವು ಲಿಸ್ಟ್ ಚೆಕ್ ಮಾಡ್ಕೋಬೇಕು, ಹೊಸ ಅರ್ಜಿ ಸ್ಥಿತಿ ಹೆಂಗೆ ಚೆಕ್ ಮಾಡ್ಕೋಬೇಕು, ಮತ್ತು ನಿಮಗೆ ಲಿಸ್ಟು ನಮ್ಮ ಊರಲ್ಲಿ ಇವಾಗ ಯಾರ್ಯಾರ್ದು ಲಿಸ್ಟ್ ಇದೆ, ನಮ್ದು ಇದೆಯೋ, ಇನ್ನೊಬ್ರದ್ದು ನಮ್ಮ ಪಕ್ಕದ ಮನೆಯವ್ರದ್ದು ಇದೆಯೋ, ಆ ಲಿಸ್ಟ್ ಇದೆಯೋ, ಯಾರ್ದು ಕ್ಯಾನ್ಸಲ್ ಆಗಿದೆ, ಯಾರ್ದು ಇದೆ, ಪ್ರತಿಯೊಂದು ನಾನು ನಿಮ್ಗೆ ಯಾವ ಥರ ತಿಳ್ಕೊಬೇಕು ಅಂತ ಸ್ಟೆಪ್ ಆಗಿ ಹೇಳ್ತಾ ಬರ್ತೀನಿ. ಅದನ್ನು ನೀವು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಬಂದಿದ್ದನ್ನು ನೀವು ಅದನ್ನೇ ಸ್ಯಾಚು ತಪ್ಪದಂಗೆ ನೀವು ಫಾಲೋ ಮಾಡಿದಿರಪ್ಪ ಅಂದರೆ ನೀವು ತಿಳ್ಕೊಂಬಿಡ್ಬೋದು. ನಿಮಗೂ ಒಂದು ಮಾಹಿತಿ ಸಿಕ್ಕಂಗಾಗುತ್ತೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಲೈಕು, ನಮ್ಮ ಸಪೋರ್ಟು, ನಿಮ್ಮದೊಂದು ಸಬ್ಸ್ಕ್ರೈಬು ನಮಗೆ ಮೋಟಿವೇಶನ್ ಸಿಗುತ್ತೆ. ನೆಕ್ಸ್ಟ್ ಲಾಗಿಗೆ ನಮಗೂ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ನಮಗೂ ಕೂಡ ಹೆಲ್ಪ್ ಆಗುತ್ತೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ಮೊಬೈಲಲ್ಲಿ ಮತ್ತು ತಿರ್ಗಾ ಸಿಸ್ಟಮಲ್ಲಿ ಎರಡು ಸೇಮ ತೋರಿಸ್ತೀನಿ. ನಾನು ಸಿಸ್ಟಮಲ್ಲಿ ತೋರಿಸ್ತೀನಿ, ನೀವು ಅದೇ ಥರ ಮೊಬೈಲಲ್ಲಿ ಕ್ರೋಮ್ ಬ್ರೌಸರ್ ಇರುತ್ತೆ, ಮೊಬೈಲಲ್ಲಿ ಇರುತ್ತೆ, ಸಿಸ್ಟಮ್ ಇರುತ್ತೆ, ಅದರ ಥರವಾಗಿ ನೀವು ಸರ್ಚ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರು ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಓಪನ್ ಆದಮೇಲೆ ನಿಮಗೆ ಈ ಥರ ಒಂದು ಓಪನ್ ಆಗುತ್ತೆ ಪೇಜು. ಈ ಥರ ಪೇಜ್ ಓಪನ್ ಆದಾಗೆ ಇಲ್ಲಿ ಸರ್ಚ್ ಅಂತಿರುತ್ತೆ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಏನು ಮಾಡಬೇಕು ಅಂದರೆ ನೀವು ರೇಷನ್ ಕಾರ್ಡ್ ಅಂತ ಹಾಕಿ, ನಿಮ್ಮಲ್ಲಿ ರೇಷನ್ ಕಾರ್ಡನ್ನು ಹಾಕಿ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಲೈನಲ್ಲಿ ಏನಂತ ಬರ್ತಾ ಇದೆ ನೋಡಿ, ಇಲ್ಲೆಲ್ಲ ಸಿಗುತ್ತೆ ನಿಮಗೆ ಪೇಜು ಡಿಫ್ರೆಂಟ್. ಮತ್ತು ನೋಡಿ, ರೇಷನ್ ಕಾರ್ಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಬೆಂಗಾಲ್, ಅವೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಫಸ್ಟ್ ಲೈನಲ್ಲಿ ಏನಿದೆ, ಈ ಸರ್ವಿಸ್ ಆಹಾರ್ ಕರ್ನಾಟಕ ಅಂತಿದೆ. ಮತ್ತೆ ನೋಡ್ಕೊಳ್ಳಿ, ಮತ್ತೆ ಹೇಳ್ತೀನಿ, ಐ ರಿಪೀಟ್, ಈ ಸರ್ವಿಸ್ ಆಹಾರ್ ಕರ್ನಾಟಕ ಅಂತ ಇರುತ್ತೆ. ಅದಕ್ಕೆ ನೀವೇನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ದಯವಿಟ್ಟು ನಾನು ಏನು ಮಾಡ್ತೀನಿ ಅದನ್ನು ಮಾತ್ರ ನೀವು ಫಾಲೋ ಮಾಡಿ. ಲಿಸ್ಟ್ ತಿಳ್ಕೊಳ್ಳೋಕ್ಕೆ ಈ ಥರ ಮಾಡಬೇಕು. ಮತ್ತು ಸರ್ಚ್ ಮಾಡೋದಕ್ಕೂ ನಿಮಗೆ ಇಲ್ಲೇ ತೋರಿಸ್ಕೊಡ್ತೀನಿ, ನಿಮ್ಗೆ ಯಾವ ಥರ ಸರ್ಚ್ ಮಾಡ್ಕೋಬೇಕು ಅಂತೇಳಿ. ನಿಮ್ಮದು ಸ್ಟೇಟಸ್ ಏನಾಗಿದೆ, ಏನಿಲ್ಲ, ಎಲ್ಲ ಇಲ್ಲೇ ಇರುತ್ತೆ. ನಿಮಗೆ ಅಪ್ಲಿಕೇಶನ್ ಹಾಕಿದ್ದು ಪ್ರತಿಯೊಂದು ನಾನು ನಿಮ್ಗೆ ಎಲ್ಲಿ ಕ್ಲಿಕ್ ಮಾಡ್ಬೇಕಂತ, ಫಸ್ಟಲ್ಲಿ ಸೆಕೆಂಡ್ ಆಪ್ಷನ್ನು ನಿಮ್ಮ ಲಿಸ್ಟು, ಈ ರೇಷನ್ ಕಾರ್ಡ್ ಅಂತಿರುತ್ತಲ್ಲ, ಅದಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಹಲವಾರು ಆಪ್ಷನ್ಗಳು ಸಿಗ್ತವೆ. ನಿಮಗೆ APL, RC, ಅವು ಹಲವಾರು ಆಪ್ಷನ್ಗಳು ಸಿಗ್ತವೆ. ಇದರಲ್ಲಿ ನೀವು ಅಪ್ಲೈ ಮಾಡಿದ್ದು ಸ್ಟೇಟಸ್ಸು ಚೆಕ್ ಮಾಡ್ಕೊಳ್ಳೋಕ್ಕೆ ಸಿಗ್ತವೆ. ರೇಷನ್ ಕಾರ್ಡ್ ಮುಖಾಂತರ ಏನೇನೆಲ್ಲ ನೀವು ಪಡಿಬೋದು, ಏನೆಲ್ಲ ಇಲ್ಲ, ಎಲ್ಲ ಪ್ರತಿಯೊಂದು ಹಲವಾರು ರೇಷನ್ ಕಾರ್ಡು ನೀವು ಸಿಂಗಲ್ ಆಗಿ ಸರ್ಚ್ ಮಾಡ್ಕೋಬೋದು. ನಿಮ್ಮ ರೇಷನ್ ಕಾರ್ಡ್ ಸ್ಥಿತಿ ಏನಾಗಿದೆ, ರೇಷನ್ ಕಾರ್ಡ್ ನಂಬರ್ ಇತ್ತಪ್ಪ ಅಂದ್ರೆ ಅದನ್ನು ಈ ಥರ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಹಾಕಬೇಕು. ರೇಷನ್ ಕಾರ್ಡ್ ಹಾಕಿದ್ರೆ ನಿಮ್ಮ ಸ್ಥಿತಿ ಗೊತ್ತಾಗುತ್ತೆ. ಈಗೆಲ್ಲ ಪ್ರತಿ ಸಿಂಗಲ್ ಆಗಿ ನೋಡ್ಕೊಳ್ಳೋದು. ಇದು ನಿಮ್ಮದು ಚಾಲ್ತಿ ಇದೆಯೋ ಇಲ್ಲೋ ಅದು ಸಿಂಗಲ್ ಆಗಿ ಇಲ್ಲಿ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿಬಿಟ್ಟು ಗೋ ಅಂತ ಕ್ಲಿಕ್ ಮಾಡಿದರೆ ನಿಮ್ಮದು ಏನಿದೆ ಪ್ರತಿಯೊಂದು ಅಲ್ಲಿ ನಿಮ್ಮ ಹೆಸರು, ಯಾರ್ಯಾರು ನಿಮ್ಮ ರೇಷನ್ ಕಾರ್ಡಲ್ಲಿ ಇದ್ದೀರಾ, ಎಷ್ಟು ಜನ ಇದೆ, ಎಷ್ಟು ಜನಕ್ಕೆ ಅಕ್ಕಿ ಕೊಡ್ತಾ ಇದ್ದಾರೆ, ಯಾರು ಕೊಟ್ಟಿದ್ದಾರೆ, ಪ್ರತಿಯೊಂದು ಇದರಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಮತ್ತು ಇದು ಒಂದು ಫಸ್ಟ್ ಆಯ್ತು. ನೀವು ಯಾವ ಥರ ನೀವು ಹೊಸ ಹಾಕಿದ್ರೂ ಇಲ್ಲಿ ಗೊತ್ತಾಗುತ್ತೆ. ಅಪ್ಲಿಕೇಶನ್ ಹಾಕಿದ್ರು ಇಲ್ಲಿ ಕಾಲಮಲ್ಲಿ ಬರುತ್ತೆ. ನೀವು ಆ ಥರ ಅದನ್ನು ಓಪನ್ ಮಾಡ್ಕೊಂಡು ನೋಡ್ಬೋದು. ನೋಡಿ, ಮತ್ತೆ ತಿರ್ಗಾ ನಮ್ಮ ವಿಲೇಜ್ ಲಿಸ್ಟ್ ಅಂತ, ಶೋ ವಿಲೇಜ್ ಲಿಸ್ಟ್ ಅಂತ. ವಿಲೇಜ್ ಅಂದರೆ ನಮ್ಮೂರು ವಿಲೇಜಲ್ಲಿ ಎಷ್ಟೆಲ್ಲ ಕಾರ್ಡ್ ಇದ್ದಾವೆ, ಎಷ್ಟೆಲ್ಲ ಇಲ್ಲ, ಯಾರ್ಯಾರ್ದಿದೆ, ಯಾರ್ಯಾರು ಕ್ಯಾನ್ಸಲ್ ಆಗಿದೆ, ಪ್ರತಿಯೊಂದು ಲಿಸ್ಟು ನಿಮಗೆ ಸಿಕ್ಬಿಡುತ್ತೆ. ನೋಡಿ, ಇಲ್ಲಿ ಇದನ್ನೇ ಇಷ್ಟು ಬಿಟ್ಬಿಟ್ಟು ಅದೇ ಸೆಕೆಂಡ್ ಲೈನಲ್ಲಿ ಈ ರೇಷನ್ ಕಾರ್ಡಲ್ಲೇ ನೀವು ಏನು ಮಾಡಬೇಕು, ಲಾಸ್ಟ್ ಲೈನು ಶೋ ವಿಲೇಜ್ ಲಿಸ್ಟ್ ಅಂತಿದೆ ನೋಡಿ, ಶೋ ವಿಲೇಜ್ ಲಿಸ್ಟ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಓಪನ್ ಆಗುತ್ತೆ ನಿಮಗೆ ಪೇಜು. ನೋಡ್ಕೊಂಬಿಡಿ, ವಿಲೇಜ್ ಲಿಸ್ಟ್ ಅಂತಿರುತ್ತೆ, ಡಿಸ್ಟಿಕ್ ಅಂತಿರುತ್ತೆ, ತಾಲೂಕು ಅಂತಿರುತ್ತೆ, ಗ್ರಾಮ ಪಂಚಾಯತಿ, ವಿಲೇಜು, ಮತ್ತು ಇಲ್ಲಿ ಎಂಟ್ರ್ ಕ್ಯಾಪ್ಚರು, ಗೋ ಕ್ಲಿಯರ್ ಅಂತ ಗೋ ಇರುತ್ತೆ. ಇಲ್ಲಿ ಎಂಟ್ರ್ ಮಾಡಿಬಿಟ್ಟು ಈ ಕ್ಯಾಪ್ಚರ್ನ ಎಂಟ್ರ್ ಮಾಡಿಬಿಟ್ಟು
ನೀವು ಪ್ರತಿಯೊಂದು ಡೀಟೇಲ್ಸನ್ನು ಚೆಕ್ ಮಾಡ್ಕೋಬೋದು. ನೀವು ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ಯಾವ ಡಿಸ್ಟಿಕ್ ಇದೆ, ಯಾವುದು ಬೇಕಾದರೂ ನೀವು ನೋಡ್ಬೋದು. ಪ್ರತಿ ನಿಮ್ಮದೇ ಡಿಸ್ಟಿಕನ್ನು ನೋಡ್ಕೋಬೋದು. ಎಲ್ಲರದ್ದು ಯಾವ ಡಿಸ್ಟಿಕ್ಕು, ಈಗ ನಿಮ್ಮ ಚಿಕ್ಕಪ್ಪ, ನಿಮ್ಮ ಅಣ್ಣ ತಮ್ಮ ರಿಲೇಷನ್ನು ಯಾವ ನಿಮ್ಮ ಬೇರೆ ತಾಲೂಕಲ್ಲಿ ಇರ್ತಾರೆ, ಅವ್ರದ್ದು ಕೂಡ ನೀವು ನೋಡ್ಕೋಬೋದು. ಒಂದೇ ನಿಮ್ಮೂರ್ದು ಅಂತಲ್ಲ, ಯಾವುದೇ ಥರದ್ದು ಏನು ನಿಮಗೆ ಕೇಳೋದಲ್ಲ. ಡಿಸ್ಟಿಕ್ ನೋಡಿ, ನಿಮ್ಮ ಡಿಸ್ಟಿಕ್ ಇಲ್ಲಿ ಹಿಂಗೆ ಕ್ಲಿಕ್ ಮಾಡಿದರೆ ಈ ಥರ ಡಿಸ್ಟಿಕ್ಕು ಬರ್ತವೆ. ಪ್ರತಿಯೊಂದು ಡಿಸ್ಟಿಕ್ಕದ್ದು ಇಲ್ಲಿರುತ್ತೆ. ಬಾಗಲಕೋಟೆ, ಬೆಳಗಾಮು, ಬೆಂಗಳೂರು, ಪ್ರತಿಯೊಂದು ಡಿಸ್ಟಿಕ್ಕದ್ದು ಇಲ್ಲಿರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದು, ಶಿವಮೊಗ್ಗ, ಉತ್ತರ ಕನ್ನಡ, ರಾಮನಗರ, ಪ್ರತಿಯೊಂದು ಡಿಸ್ಟಿಕ್ಕದ್ದು ಇರುತ್ತೆ. ನೀವು ಅದನ್ನು ನಿಮ್ಗೆ ಯಾವುದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಓಕೆ ಕೊಟ್ಕೊಂಬಿಟ್ಟು, ನಾನಿವಾಗ ಫಾರ್ ಎಕ್ಸಾಂಪಲ್ ಯಾವ್ದು ತೊಗೊಳ್ಳಿ, ಬೆಂಗಳೂರು ಸೆಂಟ್ರಲ್ಲು, ಬೀದರು, ಬೆಳಗಾವಿ, ಚಿತ್ರದುರ್ಗ, ದಾವಣಗೆರೆ, ಗದಗ, ಕಲಬುರಗಿ. ನಾನಿವಾಗ ಕಲಬುರಗಿ ತೊಗೋತೀನಿ. ಕಲಬುರಗಿ ತೊಗೊಂಬಿಟ್ಟು ಇಲ್ಲಿ ಫಸ್ಟ್ ಲೈನಲ್ಲಿ ನೋಡಿ, ನೆನ್ಪಿಟ್ಕೊಳ್ಳಿ, ಕಲಬುರಗಿ ಡಿಸ್ಟಿಕ್ಕು, ತಾಲೂಕು ಬಂದು ಅಫ್ಜಲ್ಪುರ ಅಂತ ಇದೆ, ಆಳಂದ ಅಂತಿದೆ ನೋಡಿ. ಪ್ರತಿಯೊಂದು ಇಲ್ಲೆಲ್ಲ ಇರುತ್ತೆ. ಕಲಬುರಗಿ ಲೋಕಲ್ಲ ನೋಡೋಣ ನಾವು ಕ್ಲಿಕ್ ಮಾಡೋದು ಈ ಥರ. ಮತ್ತು ತಾಲೂಕಲ್ಲೂ ಕಲಬುರಗಿ ಸೆಲೆಕ್ಟ್ ಮಾಡೀನಿ, ಲೋಕಲ್ಲೇ. ನಿಮ್ಗೆ ಯಾವ್ದು ಬೇಕೋ, ಬೇಡ ಆಳಂದ ಅಂದ್ರೆ ಆಳಂದನು ಕ್ಲಿಕ್ ಮಾಡ್ಕೊಂಡೀವಿ. ನೀವು ಆಳಂದ ತಿಳ್ಕೊಂಬಿಟ್ಟು ಗ್ರಾಮ ಪಂಚಾಯತಿ ನೋಡ್ಕೊಳ್ಳಿ. ಪ್ರತಿಯೊಬ್ಬರದು ಏನಿದೆ ಅಂದರೆ, ಕೆಲವೊಂದು ಕಡೆ ಏನಾಗಿದೆ ಅಂದರೆ, ಒಂದೇ ಊರಲ್ಲಿ ಪಂಚಾಯತಿ ಇರುತ್ತೆ, ಅದೇ ಊರು ಇರುತ್ತೆ. ಕೆಲವೊಬ್ರದ್ದು ಬೇರೆ ಪಂಚಾಯತಿ ಮತ್ತು ಊರು ಬೇರೆ ಆಗಿರುತ್ತೆ. ಅದರಲ್ಲಿ ಅದಕ್ಕೆ ಚೇಂಜಸ್ ಇರುತ್ತೆ. ಇಲ್ಲಿ ನೋಡಿ, ಪಂಚಾಯತಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಳಂದಲ್ಲೇ ನೋಡಿ ಇಷ್ಟೆಲ್ಲ ಇದೆ, ಯಾವುದೇದು ಬೇಕು, ಯಾವುದೇದಿಲ್ಲ, ನಿಮ್ಗೆ ಯಾವುದು ಪ್ರತಿಯೊಂದು ಇರುತ್ತೆ. ಇಲ್ಲಿ ನೋಡಿ, ಸಂತನೂರು ಅಂತಿದೆ, ಕ್ಲಿಕ್ ಮಾಡ್ಕೊಂಡೆ. ಇಲ್ಲೇನು ಅದೇ ಊರು ಇರುತ್ತೆ, ಸಂತನೂರದ್ದು ಕ್ಲಿಕ್ ಮಾಡ್ಕೊಂಡೆ. ಇಲ್ಲಿ ಏನು ಮಾಡಬೇಕು, ನೆನಪಿಟ್ಕೊಳ್ಳಿ, ಪ್ರತಿಯೊಬ್ಬರು ನೆನಪಿಟ್ಕೊಳ್ಳಿ. ಇದನ್ನ ಕ್ಯಾಪ್ಚರ್ನ ಎಂಟ್ರ್ ಮಾಡಬೇಕು. ಕ್ಯಾಪ್ಚರು ಕ್ಲೀನಾಗಿ ಎಂಟ್ರ್ ಮಾಡ್ಕೊಳ್ಳಿ. ಅದು ಎಂಟ್ರ್ ಮಾಡಲಿಲ್ಲ ಅಂದರೆ ಮತ್ತೆ ಒಂದ್ಸತಿ ಮತ್ತೆ ಚೇಂಜ್ ಆಗುತ್ತೆ, ಮತ್ತೆ ಸಿಗಲ್ಲ. ನೀವು ಯಾವ ವೆಬ್ಸೈಟಲ್ಲಿ ಕೂಡ ಈಗ ಸದ್ಯಕ್ಕೆ ತೋರಿಸ್ತಾ ಇಲ್ಲ, ಎಲ್ಲ ಲಾಕ್ ಮಾಡಿದ್ದಾರೆ. ಇದು ಇದ್ರ ಸಲಿಂದ ಚೆಕ್ ಮಾಡೋ ಸಲಿಂದ ಎಲ್ಲ ಯಾವುದೇ ವೆಬ್ಸೈಟಲ್ಲಿ ಸಿಗಲ್ಲ, ಇಲ್ಲಿ ಮಾತ್ರ ಸಿಗುತ್ತೆ. ಇಷ್ಟು ಕ್ಲಿಕ್ ಮಾಡಿಬಿಟ್ಟು ಗೋ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಹಿಸ್ಟ್ರಿ ಬಂದ್ಬಿಡುತ್ತೆ. ಗೋ ಅಂತ ಕ್ಲಿಕ್ ಮಾಡಿದರೆ ನಿಮ್ಗೆ ಏನು ಬೇಕು ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ಯಾವುದೇ ಥರದ ನಿಮ್ಗೆ ಏನು ಬೇಕು ಏನಿಲ್ಲ ಪ್ರತಿಯೊಂದು ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಪ್ರತಿಯೊಂದು ಗೋ ಅಂತ ಕ್ಲಿಕ್ ಮಾಡ್ಕೊಂಬಿಟ್ಟು ನೋಡ್ಕೊಳ್ಳಿ. ಪ್ರತಿ ಈ ಥರ ಇರುತ್ತೆ ಲಿಸ್ಟಲ್ಲಿ, ನೀವು ನೋಡ್ಕೋಬೋದು.